ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಎಲ್ಲ ಪ್ರೀತಿಯ ದೇವರ ಮಕ್ಕಳೇ, ಈ ಶುಕ್ರವಾರ ದಿವಸ ಅದನ್ನ ಆರತಿ. ಸೊ ವೆರಿ ಗುಡ್ ಡೇ. ಸೊ ಈ ಒಂದು ಶುಕ್ರವಾರ ದಿವಸ ನಾವು ಜೀಸಸ್ ಪಿತರ್ಸ್ ಮಿನಿಸ್ಟ್ರಿ ಮಾಸ್ಟರ್ ಪ್ರವೀಣ್ ಕುಮಾರ್, ನಾನು ದೇವರ ಸೇವಕರು ಈ ಒಂದು ಬೆಳಗಿನ ಕ್ಷಣದಲ್ಲಿ ಶುಕ್ರವಾರ ಅನೇಕ ಜನರಿಗೋಸ್ಕರ ವಿಶೇಷವಾಗಿ ಪ್ರಾರ್ಥನೆ ಮಾಡುತ್ತಿದ್ದೀವಿ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ನೀವು ಪ್ರಾರ್ಥನೆ ಬೇಕಿಷ್ಟಿದ್ರೆ ನೀವು ನಮಗೆ ಕಾಲ್ ಮಾಡಿ ಫೋನ್ ಮಾಡಿ ಪ್ರೇರ್ ಮಾಡಿಸ್ಕೋಬಹುದು, ಅಥವಾ ನಮಗೆ ವಾಟ್ಸಪ್ ಮುಖಾಂತರವಾಗಿ ನಿಮ್ಮ ಪ್ರೇರ್ ರಿಕ್ವೆಸ್ಟ್ಗಳನ್ನು ಮೆಸೇಜ್ ಮಾಡಬಹುದೆಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಹಾಲೆಲೂಯಾ. ಈ ಒಂದು ಶುಕ್ರವಾರ ದಿವಸ ಕರ್ತನಲ್ಲಿ ಆತನ ಪ್ರಸನ್ನತೆಯಲ್ಲಿ ಆತನ ಕೃಪೆ ಒಂದು ದಿವಸದಲ್ಲಿ ಅನೇಕರಿಗೋಸ್ಕರ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧನೇ ಮಹಾಪರಿಶುದ್ಧ ಸ್ಥಳದಲ್ಲಿ ವಾಸಿಸುವಂತ ನನ್ನ ಪರಲೋಕದ ಪ್ರೀತಿಯುಳ್ಳ ದೇವರೇ, ನಿಮಗೆ ಸ್ತುತಿ ಸ್ತೋತ್ರವಾಗಲಿ, ನಿಮಗೆ ಮಹಿಮೆ ಉಂಟಾಗಲಿ. ಕರ್ತನೆ, ವಿಶೇಷವಾಗಿ ಶುಕ್ರವಾರ ದಿವಸ ನಿನ್ನ ಪ್ರಸನ್ನತೆಯಲ್ಲಿ ನಿನ್ನ ಕೃಪೆಗಾಗಿ ಸ್ತೋತ್ರ ದೇವರೇ, ನಿನ್ನ ಸನ್ನಿಧಾನದಲ್ಲಿ ಹೌದು ಸ್ವಾಮಿ, ನಾನು ನಿಮಗೆ ಪ್ರಾರ್ಥಿಸ್ತಾ ಇದ್ದೇನೆ ಕರ್ತನೆ. ಹೌದು ಕರ್ತನೆ, ಹೌದು ಪ್ರಾರ್ಥನೆ ಅದು ಬಲವುಳ್ಳಂತದ್ದಾಗಿದೆ. ಈ ಪ್ರಾರ್ಥನೆಯನ್ನ ಕೂಡ ಮಾತಾಡುವಂತದ್ದಾಗಿದೆ ಕರ್ತನೆ. ವಿಶೇಷವಾಗಿ ಸ್ವಾಮಿ ಒಂದು ಶುಕ್ರವಾರ ದಿವಸ ನಿಮ್ಮ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ಆ ರೈತ ಪ್ರಾರ್ಥನೆ ಮಾಡಿ ನಿಮ್ಮದಾಗಿ ಕೇಳಿಕೊಂಡಿದ್ದಾರೆ ಕರ್ತನೆ, ಅಂತವರಿಗೋಸ್ಕರ ಒಂದು ಶುಕ್ರವಾರ ದಿವಸ ಹೌದು ಸ್ವಾಮಿ ನಿಮ್ಮ ಪ್ರಸನ್ನತೆಯಲ್ಲಿ ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ಅವ್ರಿಗೋಸ್ಕರ ನಾನು ವಿಶೇಷವಾಗಿ ಪ್ರಾರ್ಥಿಸ್ತೇನೆ ಕರ್ತನೆ. ಹಾಲೆಲೂಯಾ. ಮುಖ್ಯವಾಗಿ ಕರ್ತನೆ, ಮೊದಲನೇದಾಗಿ ಕರ್ತನೆ ಒಂದು ಕಲ್ಕತ್ತಾ ಗ್ರಾಮದಲ್ಲಿರುವಂತಹ ಶೋಧಿತ ಮಗಳು, ಅವರ ಯಜಮಾನರು ಮಕ್ಕಳ ಕುಟುಂಬನ ಆಶೀರ್ವದಿಸಿ, ಆ ಮಕ್ಕಳಿಗೆ ಗರ್ವ ಸಲ್ಲಿಸಿ ಸಂತಾನ ಭಾಗ್ಯ ಆಗುವಂತೆ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಸುನೀತ ಮಗಳನ್ನ ಕುಟುಂಬನ ಆಶೀರ್ವದಿಸಿ, ಅದೇ ರೀತಿ ಕಲ್ಕತ್ತಲ್ಲಿರುವ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ ಕರ್ತನೆ. ಅವ್ರ ಕರ್ತನೆ ಮಡಿಕೇರಿ ರಾಜಮಾರನ್ನು ಆಶೀರ್ವದಿಸಿ, ಅವ್ರ ನಮ್ಮವೆಲ್ಲ ಆ ಜೈಲದಿಂದ ಬಿಡುಗಡೆ ಆಗಿ ಅದು ಹೊಸ ಜೀವನ ಬರುವಂತ ಆಶೀರ್ವಾದ ಮಾಡುವ. ಅದೇ ರೀತಿ ರಾಜೇಶ್ ರಾಜಮಾರನ್ನು ಆಶೀರ್ವದಿಸಿ ಅವರು ಕೂಡ ಬಲಪಟ್ಟು ನೀನು ಸ್ವಸ್ಥತೆಗೆ ತುಂಬಿಸಿ ನಡೆಸಬೇಕೆಂದು ಪ್ರಾರ್ಥಿಸ್ತೇನೆ. ಮಂಜು ಮಡಿಕೇರಿ ಪ್ರಾರ್ಥಿಸ್ತೇನೆ ಸರಿ, ಅವರನ್ನು ಆಶೀರ್ವದಿಸಿ ಕರ್ತನೆ. ಆತನ ಕೂಡ ಬಲಪಟ್ಟು ಕರ್ತನೆ, ಅವ್ರು ಬೇಕಾಗಿ ವೈಕಲ್ ಅನ್ವಯಿಸಿ ಜಮೀನಲ್ಲಿ ಸೇಲಾಗಿ ಸಾಲಗಳಿಂದ ಬಿಡುಗಡೆ ಆಗಬೇಕೆ ನಾನು ಪ್ರಾರ್ಥಿಸ್ತೇನೆ ಯೇಸು ನಾಮದಲ್ಲಿ. ಹೌದು ಕರ್ತನೆ, ನಿನ್ನ ಮಹಿಮೆ ನಿನ್ನ ಕೃಪೆಗಳ ಬಳಿ ಕರ್ತನೆ ಕವಿತಾ ಮಗಳನ್ನು ಅವರಿಗೆ ಸಾಲ ಬಿಡುಗಡೆ ಕೊಟ್ಟು ಅವ್ರ ಮಕ್ಕಳುಗಳ ಎಜುಕೇಶನ್ ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಕೊಟ್ಟು ಹೊರತಾಗಿ ಚೌಡಳಿಯಲ್ಲಿ ಬರುವಂತ ಸಮಯ ಲಕ್ಷ್ಮೀಗಳನ್ನು ಆಶೀರ್ವದಿಸಿ, ಅಮೂಲ್ಯವಾಗಿ ಬಲಪಟ್ಟು ಅವರ ಚಂದ್ರಶೇಖರನ್ನು ಅವರಿಗೆ ಬಲಪಟ್ಟು ಅವ್ರ ಕೋರ್ಟ್ ಕಚೇರಿ ಕೇಸ್ಗಳಿಂದ ಬಿಡುಗಡೆ ಆಗಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸ್ತೇನೆ. ಹೌದು ಸ್ವಾಮಿ, ಆ ಮಗಳ ತೆಲೆಯನ್ನು ಕಡಿಮೆ ಮಾಡಿದ ಕೆಲಸ ಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗಲಿ. ಆ ಮಗಳ ಬೇಕಾಗಿ ಎಲ್ಲ ಅಗತ್ಯ ಪೂರ್ತಿ ಮಾಡಿ ಕಣ್ಣವರಿಗೆ ಇರೋದು ಸಾಲ ಬಿಡುಗಡೆ ಕೊಟ್ಟು ಅವರ ಮಗನ ಜನ್ಮದುವೆ ಆಗಲಿ ಯೇಸು ನಾಮದಲ್ಲಿ. ಗೌರವ ಮಗನನ್ನು ಆಶೀರ್ವದಿಸ ರಂಜನಿಗೆ ಆ ಜೋಡಿಗೆಲ್ಲ ಮದುವೆ ಆಗಬೇಕು. ಹೌದು, ಎಲ್ಲ ಮಕ್ಕಳು ಬೇಕಾದಂತ ಒಂದು ವಧು ಅನುಗ್ರಹಿಸಿ ಮದುವೆಗಳಾಗುವಂತೆ ನಾನು ಪ್ರಾರ್ಥಿಸ್ತೇನೆ ಯೇಸು ಸ್ವಾಮಿ ನಾಮದಲ್ಲಿ. ಮಂಜುಳ ಅವರನ್ನು ಆಶೀರ್ವದಿಸಕರ್ತೇನೆ, ಅವರು ಕೂಡ ಆರೋಗ್ಯ ಬಲತೆ ಮಹಿಮೆ ಉಳಿದವರಲ್ಲಿ ನಿಮ್ಮ ಪ್ರಸನ್ನತೆ ಉಳಿದವರಲ್ಲಿ ಕರ್ತನೆ. ನೀವು ಮಾಡಿದ ಉಪಕಾರ ನೆನೆಸ್ಕೊಂಡು ಸಹಾಯ ಮಾಡಿ ಸಾಲಗಳಿಂದ ಬಿಡುಗಡೆ ಎಲ್ಲ ಆ ಕೋರ್ಟ್ ಕೇಸ್ಗಳಲ್ಲಿ ಅವರ ತೀರ್ಮಾನ 6 ವರ್ಷದಲ್ಲಿ ಆಗುವಂತೆ ನಾನು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಹಾಲೆಲೂಯಾ. ಅದೇ ರೀತಿ ಎಲ್ಲ ಮಹಿಮೆ ನಿನಗೆ ಘನತೆ ನಿನಗೆ ಸಲ್ಲಿಸ್ತೇನೆ. ಹೌದು ಸ್ವಾಮಿ, ಮರಿ ನೀವು ಪುಷ್ಪಗಳನ್ನು ಆಶೀರ್ವದಿಸ ಮಾಡಬೇಕಾದ ಫಲಿತಾಂಶಗಳಿಗಾಗಿ ಆ ಮಗಳಿಗೆ ಎಲ್ಲ ಲೋನ್ ಆಗುವಂತೆ ಮನೆ ಕಟ್ಟಿಕೊಳ್ಳೋದಕ್ಕೆ ಎಲ್ಲ ಒಂದು ಕೊರತೆ ನೀಗುವಂತೆ ಪ್ರಾರ್ಥಿಸ್ತೇನೆ. ಅದೇ ರೀತಿ ಕರ್ತನೆ ಹುಲಿಕಲ್ ಹಾಸನ್ ಗ್ರಾಮದಲ್ಲಿರುವಂತ ಹೌದು ಕರ್ತನದ ಕಾವೇರಿ ಮಗಳನ್ನು ಪ್ರಾರ್ಥಿಸ್ತೇನೆ. ಅವಳನ್ನು ಆಶೀರ್ವದಿಸಿ, ಆ ಮಗಳಿರುವಂತಹ ಜ್ವರ ಎಲ್ಲ ಕಮ್ಮಿಯಾಗಿ ಒಳ್ಳೆ ಆಗಿ ಬಲಪಟ್ಟು ಆ ಹೋಟೆಲಿಂದ ಒಳ್ಳೆ ಆದಾಯವಾಗಿ ದಿನ ದಿನಗಳ ಹೆಚ್ಚಾಗಿ ನಿನ್ನ ಸಾಕ್ಷಿ ಮಗಳಾಗಿ ನೆಲೆಗೊಳ್ಳಲು